ಈಗಾಗಲೇ ಸುಬ್ರಹ್ಮಣ್ಯ ಸರ್ ಅವರು ಆಯ್ಕೆ ಪ್ರಕ್ರಿಯೆ ನಡೆದೋಗಿದೆ, ಅವರ ಅಧ್ಯಕ್ಷರಾಗಿ ಆಗೋಗಿದೆ. ನಿಮ್ಮ ಮುಂದಿನ ನಾಡಿ ಏನು ನಿಮಗೆ ಅಂತ, ಯಾಕೆ ಅಸಮಾಧಾನ ನಿಮಗೆ ಅಂತ? ಹಾಗಾಗಿ ಏನು ಪೌರಾಯುಕ್ತರು ಏನು ದಾಖಲೆಗಳು ಕೊಡ್ದಿರಾ, ಇನ್ನೂ ಏನು ಆಗಿಲ್ಲ ಅಂತ ಹೇಳ್ಬಿಟ್ಟು ನನಗೆ ದಾಖಲೆಗಳು ಕೊಡ್ದಿರಾ ಸುಮಾರು 15 ದಿನಗಳಿಂದ ಕಾಲಹರಣ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಹಿಡ್ಕೊಂಡೆ. ನೀವು ಯಾಕೆ ನನಗೆ ದಾಖಲೆಗಳು ಕೊಡಲಿಲ್ಲ ಅಂತಕ್ಕಂಥದ್ದನ್ನು ನಾನು ಈಗ ಹೋಗಿ ಪ್ರಶ್ನೆ ಮಾಡಿದೆ. ಮತ್ತು ನೀವು ಮಾಡ್ತಾ ಇರ್ತಕ್ಕಂಥ ಕ್ರಮನೂ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಕೂಡ ನಾನು ಪ್ರಶ್ನೆ ಮಾಡಿದ್ದೀನಿ. ಇದು ಯಾಕಂದರೆ ಇದು ಸಂಪೂರ್ಣವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಕಮಿಷನರ್ಗೂ ನಗರಸಭಾ ಸದಸ್ಯರುಗಳು. ನಿಮಗೆ ಗೊತ್ತಿದ್ದ ಹಾಗೆ ಅಧ್ಯಕ್ಷರದ್ದು ಒಂದು ಪಟ್ಟಿ ಬರ್ತದೆ, ಏನೋ ಸ್ಥಾಯಿ ಸಮಿತಿಗಿಂತ ಸದಸ್ಯರು ಆಯ್ಕೆ ಆಗಿದ್ದಾರೆ ಅಂತೇಳಿ. ಮತ್ತೆ ಇವರು ಕಮಿಷನರ್ ಅವರು ಒಂದು ಪಟ್ಟಿ ಇಂಥ ಸದಸ್ಯರು ಅಂತ ಬಿಡ್ತಾರೆ. ಅಂದರೆ ಅಲ್ಲಿಗೆ ಅಧ್ಯಕ್ಷರಿಗೂ ಮತ್ತೆ ಕಮಿಷನರ್ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ನಗರದ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಕಮ್ಯುನಿಕೇಟ್ ಇಲ್ಲ, ಮತ್ತೆ ಒಂದು ವ್ಯತ್ಯಾಸಗಳಿದೆ, ಇವರಲ್ಲೇ ಅಂತರಗಳಿದೆ. ಇದರಿಂದ ಇಡೀ ಇವತ್ತು ಚಿಕ್ಕಬಳ್ಳಾಪುರದ ನಗರ ಇವತ್ತು ಪಾಪ ಎಲ್ಲ ಸಾರ್ವಜನಿಕರು ಕೂಡ ಇವರಿಂದ ತುಂಬ ತೊಂದರೆಗೊಳಪಡ್ತಾ ಇದ್ದಾರೆ. ಅಲ್ಲಿಗೆ ಸ್ಥಾಯಿ ಸಮಿತಿ ಸದಸ್ಯರು ಸರಿಯಾದ ರೀತಿಯಲ್ಲಿ ಆಗಿದ್ದಿದ್ರೆ ಒಂದೇ ಪಟ್ಟಿ ಇರಬೇಕಾಗಿತ್ತು, 2 ಪಟ್ಟಿ ಹೆಂಗ್ ಬಂತು? ಈಗ ನಗರಸಭಾ ಅಧ್ಯಕ್ಷರು ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ನನಗೆ ಮುಂಚಿತವಾಗಿ ದಾಖಲೆಗಳನ್ನ ನಾನು ಕೇಳಿದ್ದೆ, ಕೊಟ್ಟಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಈ ಪ್ರೋಸೆಸ್ನ ಯಾವುದೇ ಕಾರಣಕ್ಕೂ ಆಗದಿರಂಗೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯದಲ್ಲಿ ಸ್ಟೇಯನ್ನು ತರ್ತಾ ಇದ್ದೆ. ಇವರು ದಾಖಲೆಗಳು ಕೊಡ್ದಿರಾ ಎಲ್ಲೋ ಒಂದು ಕಡೆ ಯಾಮರ್ಸಿದ್ದಾರೆ ಯಾರೋ ಪೌರಾಯುಕ್ತರು. ಹಾಗಾಗಿ ನಾನು ಈಗ ದಾಖಲೆಗಳು ನಾನು ಕೇಳಿದ್ದೀನಿ, ಕೊಡ್ತೀವಿ ಅಂತ ಈಗ ಅಂತ ಇದ್ದಾರೆ. ನಾನು ದಾಖಲೆಗಳು ತಗೊಂಡು ಮುಂದಿನ ರೀತಿಯಲ್ಲಿ ಯಾವ ರೀತಿ ನಾನು ಕಾನೂನು ಹೋರಾಟ ಮಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇವತ್ತು ಇಲ್ಲಿ ಪೌರಾಯುಕ್ತರು ಏನು ಇವರು ಬಂದಾಗಿಂದ ಯಾವುದೇ ಕಾರಣಕ್ಕೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಇದು ತುಂಬ ಸ್ಪಷ್ಟ. ಎಲ್ಲ ಇವತ್ತು ನಗರದ ಎಲ್ಲ ಸಾರ್ವಜನಿಕರು ಕೂಡ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಇವತ್ತು ಬಿ ಖಾತೆಗಳಿಗೆ 6 ತಿಂಗಳಾಗಿದೆ ಅರ್ಜಿಗಳು ಕೊಟ್ಟು, ಅವ್ರ ಫೈಲ್ಗಳು ಇವತ್ತು ಸಾಕಷ್ಟು ಫೈಲ್ಗಳು ಕಳೆದೋಗಿದ್ದಾವೆ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಬಂದು ಸಾರ್ವಜನಿಕರು ಕೇಳಿದ್ರೆ, ನಾನು ಬಂದು ಕೇಳಿದ್ರು ಕೂಡ ಫೈಲ್ ಇಲ್ಲ ಅಂತ ಹೇಳ್ತಾರೆ. ತಿರುಗಿ ಎತ್ಕೊಂಬಂದು ಕೊಡ್ತಾರೆ. ಇವತ್ತು ಸುಮಾರು ನನ್ನ ಪ್ರಕಾರ ಒಂದು 2 ರಿಂದ 3 ಸಾವಿರ ಖಾತೆಗಳು ರೆಡಿಯಾಗಿರೋ ಖಾತೆಗಳು ಸಾರ್ವಜನಿಕರಿಗೆ ವಿತರಣೆ ಮಾಡ್ದಿರಾ ಲಾಕ್ ಆಗಿದೆ, ಏನೋ ಸರ್ವರ್ ಡೌನ್ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಸಾರ್ವಜನಿಕರಿಗೆ ಖಾತೆಗಳು ಕೊಡ್ದಿರಾ ಪೌರಾಯುಕ್ತರು ಎಲ್ಲೋ ಒಂದು ಕಡೆ ಜನಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಪೌರಾಯುಕ್ತರಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ, ಕೂಡಲೇ ಏನು ಖಾತೆಗಳಾಗಿದೆ 2 ರಿಂದ 3 ಸಾವಿರ ಖಾತೆಗಳು ನೀವು ಇಮಿಡಿಯೇಟ್ ಆಗಿ ಜನರಿಗೆ ಇಶ್ಯೂ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನ ಪೌರಾಯುಕ್ತರು ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮ ವಿರುದ್ಧ ಖಂಡಿತವಾಗ್ಲೂ ಕೂಡ ಈಗಾಗಲೇ ಹೋರಾಟ ಕೈಗೆತ್ತಿಕೊಂಡಿದ್ದೀವಿ, ಮುಂದೆನೂ ಕೂಡ ಹೋರಾಟ ಮಾಡ್ತೀವಿ. ಆಮೇಲೆ ಖಾತೆಗಳು ಆಗದೆ ಇರೋವು ಸುಮಾರು ಆ ಬಿ ಖಾತೆಗಳಿಗೆ ಅರ್ಜಿಗಳು ಕೊಟ್ಟು 6 ತಿಂಗಳಾಗಿದೆ. ಸುಮಾರು ನನ್ನ ಪ್ರಕಾರ ಒಂದು 6-7 ಸಾವಿರ ಅರ್ಜಿ ಖಾತೆಗಳು ಫೈಲ್ಗಳು ಇವತ್ತಿಗೂ ಕೂಡ ಪೆಂಡಿಂಗ್ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಪ್ರೋಸೆಸ್ ಮಾಡಿಲ್ಲ. ಅಂದರೆ ಆಗಿರೋ ಖಾತೆಗಳು ನೀವು ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ, ಮತ್ತೆ ಆಗ್ತಕ್ಕಂಥ ಖಾತೆಗಳು ಕೂಡ ನೀವು ಮಾಡ್ದಿರ ಇದ್ದೀರಾ. ಅಂದರೆ ಹಿಂದಿನ ಉದ್ದೇಶ ಏನು? ನಿಮ್ಮ ಹಿಂದಿನ ಉದ್ದೇಶ ಯಾಕೆ ಕೊಡ್ತಾ ಇಲ್ಲ ಸಾರ್ವಜನಿಕರಿಗೆ ಖಾತೆಗಳನ್ನ? ನೀವು ಯಾಕೆ ಇಶ್ಯೂ ಮಾಡ್ತಾ ಇಲ್ಲ? ನೀವು ಪೌರಾಯುಕ್ತರು ಯಾಕೆ ಇಶ್ಯೂ ಮಾಡ್ತಾ ಇಲ್ಲ ಖಾತೆಗಳು? ಸರ್ವರ್ ಡೌನ್ ಇದೆ, ಲಾಕ್ ಆಗಿದೆ ಅಂತ ಬಿಟ್ಟು ಹೇಳ್ತಿರಲ್ಲ. ಏನು ತಿಂಗಳಾನುಗಟ್ಟೆ ನೀವು ಸರ್ವರ್ ಡೌನು ಲಾಕ್ ಆಗಿದೆ ಅದು ಇದು ಅಂತ ಬಿಟ್ಟು ಹೇಳ್ಕೊಂಡಿದ್ರೆ ಸಾರ್ವಜನಿಕರು ಇವತ್ತು ಏನು ಮಾಡಬೇಕು? ಇಲ್ಲ ಇದರಿಂದ ನೀವು ಕೊಡದೇ ಇರೋದಕ್ಕೆ ಏನಾದರೂ ಹಿಂದೆ ಏನಾದರೂ ಲಾಬಿ ಇದೆಯಾ? ನೀವು ಖಾತೆಗಳು ಇಶ್ಯೂ ಮಾಡದೇ ಇರೋದಕ್ಕೆ ಏನಾದರೂ ಲಾಬಿ ಇರಬೇಕಾಗ್ತದೆ, ನೀವು ಖಾತೆಗಳು ಇಶ್ಯೂ ಮಾಡದೇ ಇರೋದಕ್ಕೆ. ಹಾಗಾಗಿ ನಾನು ಮಾನ್ಯ ಚಿಕ್ಕಬಳ್ಳಾಪುರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವ್ರಿಗೆ ಮತ್ತೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ MC ಸುಧಾಕರ್ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಒತ್ತಾಯ ಮಾಡ್ತಾ ಇದ್ದೀನಿ, ಕೂಡಲೇ ಇಂಥ ಕಮಿಷನರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಬೇಡ, ಕೂಡಲೇ ವರ್ಗಾವಣೆ ಮಾಡ್ರಿ, ಇವ್ರನ್ನ ಇವೆಲ್ಲ ಬೇರೆ ಕಡೆ ಕಳಿಸಿ ಒಳ್ಳೆ ಅಧಿಕಾರಿಗಳನ್ನ ತರ್ತಕ್ಕಂಥ ಕೆಲಸ ಮಾಡ್ರಿ. ಕಮಿಷನರ್ ಅವ್ರನ್ನ ಈಗಾಗಲೇ ಇವ್ರು ಬೇಕು